ಹಾಯ್ ಫ್ರೆಂಡ್ಸ್, ರವೆಯಿಂದ ಸಾಫ್ಟಾಗಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಒಂದು ಅರ್ಧ ಕಪ್ ಆಗೋಷ್ಟು ರವೆ ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ ಆಗೋಷ್ಟು ಗೋಧಿ ಹಿಟ್ಟು ಸಹ ಹಾಕ್ಕೊಂಡೆ. ತುರಿದಿಟ್ಕೊಂಡಿರೋಂಥ ಸೋರೆಕಾಯಿನ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಕ್ಯಾರೆಟು 1 ಟೇಬಲ್ ಸ್ಪೂನ್ ಆಗೋಷ್ಟು ತುರಿದಿಟ್ಕೊಂಡಿರೋಂಥದ್ದು. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಈರುಳ್ಳಿ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಂಡೆ. ನಿಮಗೆ ಬೇಕು ಅಂದರೆ ಬೀಟ್ರೋಟ್ ಸಹ ಹಾಕ್ಕೋಬೋದು, ಎಲೆಕೋಸು ಸಹ ಹಾಕ್ಕೋಬೋದು. ಇದಕ್ಕೆ ತುಂಬ ರುಚಿಯಾಗಿರುತ್ತೆ. ಡಯಟಲ್ಲಿರೋರು ಇದನ್ನ ಹಾಕ್ಕೋಬೋದು. ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಫ್ರೆಂಡ್ಸ್. ಈಗ ನಾನು 1 ಟೀ ಸ್ಪೂನ್ ಆಗೋಷ್ಟು ನಾನು ಜೀರಿಗೆನ ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಎಲ್ಲನೂ ಹಾಕ್ಕೊಂಡಾದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸೋರೆಕಾಯಿಯಲ್ಲಿ ನೀರಂಶ ಜಾಸ್ತಿ ಇರೋದ್ರಿಂದ ನಾವು ಫಸ್ಟೇ ನೋಡ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿಕೊಂಡು ನಾವು ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನೇನು ಗಟ್ಟಿಯಾಗಿ ಕಲಿಸ್ಕೊಳ್ಳೋದೇನು ಬೇಡ. ಸ್ವಲ್ಪ ನಾವು ರೊಟ್ಟಿ ತಟ್ಕೊಳ್ಳೋದ್ರಿಂದ ಸ್ವಲ್ಪ ಮೆತ್ತಗೇ ಕಲಿಸ್ಕೋಬೇಕಾಗುತ್ತೆ. ಇದನ್ನ ನೋಡಿ, ಈ ಥರ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾನು ಒಂದು ಹೆಂಚಿನ ಬಿಸಿ ಮಾಡ್ಕೊಳ್ತಾ ಇಲ್ಲ, ನಾನು ಅದಕ್ಕೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಜಾಸ್ತಿ ಆಯಿತು ಅಂತೇಳ್ಬಿಟ್ಟು ಅದನ್ನ ಬಗ್ಗಿಸ್ಬಿಟ್ಟು ನೋಡಿ ಈ ಥರ ಉಜ್ಜುತ್ತಾ ಇದ್ದೀನಿ. ಎಲ್ಲನೂ ಇದು ಹೆಂಚು ಫುಲ್ಲೂ ನಾವು ಎಣ್ಣೆನ ಹಚ್ಕೋಬೇಕಾಗುತ್ತೆ. ಈ ಥರ ಎಲ್ಲ ಹೆಚ್ಕೊಂಡಾದ್ಮೇಲೆ ನೋಡಿ, ನಾನು ಒಂದು ನಿಂಬೆಹಣ್ಣೆ ಗಾತ್ರದಷ್ಟು ನಾನು ಹಿಟ್ಟು ತಗೊಂಡು ಚೆನ್ನಾಗಿ ಫುಲ್ಲು ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ತಟ್ಕೋಬೋದು ಈ ರೊಟ್ಟಿನ ಫ್ರೆಂಡ್ಸ್. ನಾವು ಕವರ್ ಮೇಲೆ ಹಾಕ್ಕೊಂಡು ಹೆಂಚು ಬಿಸಿ ಮಾಡಿಕೊಂಡು ಮಾಡೋ ಅಷ್ಟು ಇದಿರೋಲ್ಲ. ನೋಡಿ ಈ ಥರ ಮಾಡಿಕೊಂಡ್ರೆ ರೊಟ್ಟಿನೂ ಕಿತ್ತೋಗಲ್ಲ, ಬೇಗನೂ ಚೆನ್ನಾಗಿ ಇದಾಗುತ್ತೆ. ಇವಾಗ ನಾವು ಡಯೆಟ್ ಮಾಡೋರು ಈ ಥರ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಎಲ್ಲ ತರಕಾರಿಗಳು ಹಾಕ್ಕೊಂಡು ಈ ಥರ ತಿಂದರೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಈಗ ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಹೇಳೋರೆಲ್ಲನೂ ಈ ಥರ ಮಾಡಿಕೊಂಡು ನಾವು ತಿನ್ಕೋಬೋದು. ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು. ನೋಡಿ, ಈ ಥರ ನಾನು ತೆಳ್ಳಗೆಲ್ಲನೂ ತಟ್ಕೊಂಡಿದ್ದೀನಿ. ತಟ್ಕೊಂಡಾದ್ಮೇಲೆ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೂ ಸಹ ನಾವು ತಟ್ಕೋಬೋದು. ಇದನ್ನ ಎಲ್ಲೂ ಕಿತ್ತೋಗಲ್ಲ ಈ ಥರ ಮಾಡಿಕೊಂಡ್ರೆ. ಇವಾಗ ಕವರಲ್ಲಿ ತಟ್ಕೊಂಡು ಅದನ್ನ ಹಾಕ್ಕೊಳ್ಳೋತ್ತಿಗೆ ಅಲ್ಲಿ ಕಡೆ ಈ ಕಡೆ ಎಲ್ಲ ಕಿತ್ತೋಗುತ್ತಲ್ಲ, ಅದಕ್ಕೋಸ್ಕರ ನಾನು ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಬೇಕಾದರೆ ಅಷ್ಟು, ಇನ್ನೂ ತೆಳ್ಳಗೆ ಬೇಕಾದರೂ ಸಹ ನಾವು ಮಾಡ್ಕೋಬೋದು. ಈಗ ನೋಡಿ, ಇದು ಆಗಿದೆ. ಇದನ್ನು ನಾನು ಹೆಂಚಿನ ಮೇಲೆ ಸ್ಟವ್ ಹಚ್ಕೊಂಡಿದ್ದೀನಿ. ಹಚ್ಚಾದ್ಮೇಲೆ ಹೆಂಚನ್ನ ಸ್ಟವ್ ಮೇಲೆ ಇಟ್ಕೊಂಡು ಕಾಯಿಸೋಕೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಅದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡೆ. ತುಪ್ಪ ಹಾಕ್ಕೊಂಡಾದ್ಮೇಲೆ ಇದನ್ನ ನಾವು ಒಂದು 5 ನಿಮಿಷ ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ, ಇಲ್ಲಾಂದರೆ ಸೀದೋಗುತ್ತೆ ಕೆಳಗಡೆ. ನೋಡಿ, ಈಗ ಒಂದು ಕಡೆ ಬೆಂದಿದೆ. ಇದನ್ನ ನಾವು ತಿರುವಾಕೊಳ್ಳೋಣ. ತುಂಬ ಅಂದರೆ ತುಂಬ ಸ್ನ್ಯಾಕ್ಸ್ಗಾಗಲಿ ಇಲ್ಲ ಅಂತಂದರೆ ಬೆಳಗಿನ ಟಿಫನ್ಗಾಗಲಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು. ನೋಡಿ, ಇದು ಈಗ ಆಗಿದೆ. ಇದನ್ನ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೀವು ಈ ರೀತಿ ಮಾಡಿ ನೋಡಿ ಫ್ರೆಂಡ್ಸ್. ಇದೇ ಥರ ರವೆ ಆಗಲಿ ಇಲ್ಲ ರಾಗಿ ರೊಟ್ಟಿ ಆಗಲಿ ಅಕ್ಕಿ ರೊಟ್ಟಿ ಆಗಲಿ ಸಹ ಇದೇ ಥರ ಮಾಡ್ಕೋಬೋದು. ನೋಡಿ, ಇದನ್ನ ನಾನು ಪ್ಲೇಟ್ಗೆ ಹಾಕ್ಕೊಂಡ್ಮೇಲೆ ಇನ್ನೊಂದು ರೊಟ್ಟಿನ ನಾವು ತಟ್ಕೊಳ್ಳೋಣ. ಈಗ ನೋಡಿ, ನಾನು ಅದನ್ನ ತಣ್ಣಗೆ ಮಾಡಿಕೊಂಡು ತಿರ್ಗಾ ನಾನು ನೋಡಿ ಈ ಥರ ಹಚ್ಕೊಂಡಿದ್ದೀನಿ. ಹಚ್ಕೊಂಡಾದ್ಮೇಲೆ ನಾನು ನೋಡಿ ಹಾಕ್ಕೊಂಡು ನಮಗೆ ಯಾವ ರೀತಿ ಬೇಕಾದರೂ ಸಹ ನಾವು ತಟ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಒತ್ತಿ ಹಾಲ್ ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ, ಈಗ ನಾನು ಎಷ್ಟು ದೊಡ್ಡದಾಗಿ ಈ ರೊಟ್ಟಿನ ಮಾಡ್ಕೊಂಡಿದ್ದೀನಿ, ಎಲ್ಲೂ ಕಿತ್ತೋಗಿಲ್ಲ. ಅದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡಾದ್ಮೇಲೆ ಬೇಕಾದರೆ ಎಣ್ಣೆ ಸಹ ಹಾಕ್ಕೋಬೋದು. ಈಗ ನೋಡಿ, ಇದು ಕಾದಿದೆ. ಇದನ್ನ ನಾವು ಒಂದು ಕಡೆ ಬೆಂದಾದ್ಮೇಲೆ ಇದನ್ನ ನಾವು ತಿರುಗಿಸ್ಕೊಳ್ಳೋಣ.
ಇವಾಗ ತರಕಾರಿಗಳು ಇದು ಡಯೆಟಲ್ಲಿರೋರು ನಾವು ಅನ್ನ ತಿನ್ನೋಂಗಿಲ್ಲ ಆ ಥರ ಎಲ್ಲ ಹೇಳೋರು ನಾವು ಈ ಥರ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಮತ್ತು ನಾವು ಸೋರೆಕಾಯಿ ಯೂಸ್ ಮಾಡಿರೋದ್ರಿಂದ ನಾವು ಡೈಲಿ ಸೋರೆಕಾಯಿ ತಿಂತಾ ಹೋಗ್ತಾಯಿದ್ರೆ ನಮ್ಮ ಬೊಜ್ಜನ್ನ ಕರಗಿಸ್ಕೋಬೋದು ಫ್ರೆಂಡ್ಸ್, ಅಷ್ಟು ಒಳ್ಳೆಯದು. ಮತ್ತು ಸೋರೆಕಾಯಿಯಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಬೆನಿಫಿಟ್ಸ್ ತುಂಬ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ನೋಡಿ, ಇದನ್ನ ಇವಾಗ ನಾನು ಸರ್ವ್ ಮಾಡಿ ರೊಟ್ಟಿನ ತಿರುವಾಕೊಳ್ತಾ ಇದ್ದೀನಿ. ನೋಡಿ, ಈಗ ಇದು ಆಗಿದೆ. ಇದನ್ನು ತೆಗೆದು ನಾವು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಇದಕ್ಕೆ ಚಟ್ನಿ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ ಫ್ರೆಂಡ್ಸ್. ಬೆಣ್ಣೆ ಬಿಸಿ ರೊಟ್ಟಿ ಮೇಲೆ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ ಈ ರೊಟ್ಟಿ. ಸಾಫ್ಟಾಗಿ ಎಲ್ಲನೂ ಇರೋದ್ರಿಂದ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಫ್ರೆಂಡ್ಸ್. ನೀವು ಮನೇಲಿ ಮಾಡಿ ನೋಡಿ. ನೋಡಿ, ಈ ಥರ ಬೆಣ್ಣೆ ಹಾಕ್ಕೊಂಡಿದ್ದೀವಲ್ಲ, ಈ ಬೆಣ್ಣೆ ರೊಟ್ಟಿ ಬಿಸಿಯಾಗಿರೋದ್ರಿಂದ ನೋಡಿ ಕರಗುತ್ತಲ್ವ, ಅದು ತುಂಬ ರುಚಿಯಾಗಿರುತ್ತೆ. ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.